hello, welcome back to our YouTube channel. Just the Real Us. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ಒಂದು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. 2 ಟೀಮ್ಸ್ ಆಗಿ ಮಾಡಬೇಕು. ಅದಕ್ಕೆ ಸುಮ್ಮನೆ ಯಾವಾಗಲೂ ಜಗಳ ಆಡ್ತೀವಿ ಯಾರ್ಯಾರು ಹೆಂಗೆ ಟೀಮ್ ಆಗಬೇಕು ಅಂತ ಅಂದ್ಬಿಟ್ಟು ಧನು ಅವ್ರು ಹೇಳಿದ್ದಾರೆ ಕ್ಲೆಪ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಯಾರ್ದು ಟೀಮ್ ಆಗುತ್ತೆ ನೋಡಬೇಕು. ಟೀಮ್ ಆದಮೇಲೆ ಏನು ಗೇಮ್ ಅಂತ ಬಂದರೆ ಒಂದು ವರ್ಡ್ ಟೀಮ್ ಆಗಿ ಡಿವೈಡ್ ಮಾಡ್ಕೊಂಡ್ಮೇಲೆ ಒಂದು ವರ್ಡ್ ಅಂತ ಬರ್ಕೋತೀವಿ. ಅದನ್ನು ಇಂಡೈರೆಕ್ಟಾಗಿ ಹೇಳ್ಬೇಕು ಅವ್ರ ಗ್ರೂಪ್ ಅವ್ರಿಗೆ, ಅದನ್ನ ಕಂಡುಹಿಡಿಬೇಕು ಅವರು. ಎಕ್ಸಾಂಪಲ್ ಇವಾಗ ಈರುಳ್ಳಿ ಅಂತ ತಗೋಣ, ಅದು ಒಂದು ವೆಜಿಟೇಬಲ್ ನಾವು ಕಟ್ ಮಾಡಬೇಕಾದ್ರೆ ಅಳ್ತೀವಿ, ಆ ಥರ ಏನಾದರೂ ಒಂದು ಕ್ಲೂ ಕೊಟ್ಬಿಟ್ಟು ಅದನ್ನ ಏನಾದ್ರು ಫೈಂಡ್ ಔಟ್ ಮಾಡೋ ಥರ ಆ ಥರ ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲೆಟ್ಸ್ ಇವಾಗ ಅವ್ರಿಬ್ರಾ ಯಾಕೆಂದ್ರೆ ಅವಳಿಗೆ ಪಾಪ ದಿಶಾ ಸಿಕ್ಲಿಲ್ಲ, ಅದಕ್ಕೆ ಫುಲ್ ಹುಚ್ಚಿ ಆಗ್ಬಿಟ್ಟು ನಾಗವಲ್ಲಿ ಆಗ್ಬಿಟ್ಟಿದ್ದಾಳೆ. ನಾನು ಮತ್ತೆ ದಿಶಾ ಒಂದು ಟೀಮ್, ದೀಕ್ಷಿತಾ ಮತ್ತೆ ಧನು ಒಂದು ಟೀಮ್ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಬಾ, ನಾವಿಬ್ರು ಡಿಸ್ಕಸ್ ಕಾದು ನೋಡಿ ಅವಳು ನಾಗವಲ್ಲಿ ಆಗಿ ಬದಲಾಗ್ತಿರೋದು. ಅಲ್ಲಿ ನೋಡಿ ಇವರಿಬ್ರು ಗೇಮ್ನ ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿ ನೋಡಿ ಅವಳು ನೋಡಿ ಅವಳನ್ನ, ಇಲ್ಲಿ ನೋಡಿ ಇಲ್ಲಿ ಇವಳು ನೋಡಿ ಇವಳನ್ನ. ಏನು ಮಾಡ್ತಿದ್ದೀರ ದೀಕ್ಷಿತ ನೀವು? ಇಲ್ಲಿ ಯಾರು ಹೆಂಗಾರು ಹೊಡೆದಾಡ್ಸಿದ್ರು ಪರವಾಗಿಲ್ಲ, ಅಲ್ಲೇ ಅವಳು ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ವಿಡಿಯೋಗೆ ಅಂತ. ಅವಳು ನೋಡಿ ಅವಳನ್ನ ಹೆಂಗ್ ರೆಡಿ ಆಯ್ತಿದ್ದಾರೆ ಅಂತ ನಿಂಗೇನು ಅನ್ಸಲ್ವೇನೆ? ಸೊ ಇವಾಗ ಬನ್ನಿ ನಾವು ಡಿಸ್ಕಸ್ ಮಾಡೋಣ. ಯಾವ್ದಾದ್ರು ವರ್ಡ್ಸ್ ಅಂತ ಡಿಸ್ಕಸ್ ಮಾಡೋಣ. ಇಷ್ಟೊತ್ತವರೆಗೂ ಅವ್ರಿಬ್ರು ಸಪ್ರೇಟ್ ಆಗಿ ಕೂತಿದ್ರು, ನಾವಿಬ್ರು ಸಪ್ರೇಟ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಬರೆದು ಲಿಸ್ಟ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ. ನಿಮ್ ಟೀಮಿಂದ ಯಾರು ಅನೆಕ್ಟ್ ಮಾಡ್ತೀರಾ? ಅಂದ್ರೆ ಡಿಪೆಂಡ್ಸ್, ಒಂದೊಂದ್ಸಲ ಒಬ್ಬೊಬ್ರು ಆಕ್ಟ್ ಮಾಡ್ತಾರೆ, ಇನ್ನೊಬ್ರು ಗೆಸ್ ಮಾಡ್ತಾರೆ. ಇವಾಗ ತೋರಿಸ್ರೆ ಯಾವ ವರ್ಡ್ ಅಂತ ಹೇಳ್ತೀರಾ? ಸರಿ, ನೀನ್ ಆಕ್ಟ್ ಮಾಡ್ತೀಯ, ನಾನು ಆಕ್ಟ್ ಮಾಡಲ್ಲ? ಸರಿ, ಆಕ್ಟ್ ಅಲ್ಲ ಇದು, ಬಾಯಲ್ಲಿ ಹೇಳ್ಬೇಕು, ಬಟ್ ಆ ವರ್ಡ್ ಹೇಳಂಗಿಲ್ಲ ಅಷ್ಟೇ, ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಸ್ಟಾರ್ಟ್. 3, 2, 1 ಸ್ಟಾರ್ಟ್. ನೀವೇ ನಾವು ಮಾತಾಡೋದನ್ನ ಏನಂತಾರೆ? ಮಾತಾಡೋದು ಎಲ್ಲ ಹೇಳ್ಬೇಡ, ಸ್ವಲ್ಪ ಡೀಪ್ ಥಿಂಕ್ ಮಾಡು. ಕಾನ್ವರ್ಸೇಷನ್. ಇವಾಗ ನಾವು ಮಾತಾಡ್ತಿದೀವಿ ಅಂತಂದ್ರೆ ಇದನ್ನ ಏನಂತಾರೆ? ಬಾಯಿ. ಹೇಳೋದು ಇಲ್ಲ. ಮತ್ತೆ ಎಲ್ಲಾರ್ದು ಮಾತನ್ನ ನಾವು ಇದ್ ಮಾಡೋದು, ಅಡ್ರೆಸ್ ಮಾಡೋದು. ಮತ್ತೆ ನಿಂಗೂ ಪ್ರತಿಧ್ವನಿ ಕಣೆ. ಪ್ರತಿಧ್ವನಿ. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ ಕನ್ನಡ ಕಣೆ ಅಂತ. ಜಾಸ್ತಿ ಆಗ್ತಾನೆ ಇರುತ್ತೆ ಅದು. ಬ್ಲಾಗ್ ಅಲ್ಲಿ ರೀಸೆಂಟ್ ಆಗಿ ನಾವು ಮಾತಾಡಿದೀವಿ, ಹೂ ನೋಸ್ ಬೆಟರ್ ಅಲ್ಲಿ ಬಿಂದುಗೆ ಇವಳು ಹೇಳ ಅದನ್ನ ಆನ್ಸರ್ನ ಕರೆಕ್ಟ್ ಆಗಿ ಹೇಳಲಿಲ್ಲ. ಇದು ಜಲಸ್. ಕರೆಕ್ಟ್. 1 ಪಾಯಿಂಟ್. ಬಿಂದು ಜಾಸ್ತಿ ಆಗ್ತಾನೆ ಬಿಂದು ಆಗ್ತಾನೆ ಇರುತ್ತೆ. ಅದೆಲ್ಲ ನಾನು ಜುವೆಲ್ಸ್ ಎಲ್ಲ ನೋಡ್ದಂಗ ಆಯ್ತು. ಆಮೇಲೆ ಅಯ್ಯೋ ಇಲ್ಲ 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 ಅಂತ ಜೆಲಸಿ. ಸೊ ನೆಕ್ಸ್ಟ್ ನೀವು ಕಣೆ ಮುಂದೆಗಡೆ ಸೀಟಲ್ಲಿ ಇರುತ್ತೆ. ಏನು ಗೇರು ಆತರ ಬರುತ್ತಲ್ಲ ಆತರ ಕ್ಲಚ್ ಎಲ್ಲ ಕಡೆ ಮುಂದೆಗಡೆ ಈ ಕಡೆ ಸೀಟಲ್ಲಿ ಕೂತಿದ್ರಲ್ಲ ಮುಂದೆಗಡೆ, ಅವಾಗ ನಾವು ಓಪನ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರೆ? ಮುಂದೆಗಡೆ ನಾವು ಓಪನ್ ಮಾಡ್ತೀವಲ್ಲ, ನಂಗೆ ಗೊತ್ತಿಲ್ಲ. ಮುಂದೆಗಡೆ ಓಪನ್ ಮಾಡ್ತೀವಲ್ಲ ಇದಲ್ಲ ಡ್ಯಾಶ್ ಬೋರ್ಡ್. ಗೊತ್ತಿಲ್ಲ ತಾನೆ ನಿಂಗೆ? ನಾವ್ ಇದ್ರಲ್ಲಿ ಇವಾಗ ಅಡ್ಮಿನ್ ಡ್ಯಾಶ್ ಬೋರ್ಡ್ ಅದು ಇದು ಅಂತ ಎಲ್ಲ ಹೇಳ್ತೀವಲ್ಲ, ಹಂಗೆ ಹೇಳ್ಬೇಕಿತ್ತು ನಿಮ್ಗೆ ಅಂತ. ಡ್ಯಾಶ್ ಬೋರ್ಡ್ ನಂಗೆ ಕ್ಲಾಸ್ ಆಗಿಲ್ಲ ತಾನೆ, ಕಾರಲ್ಲ ಡ್ಯಾಶ್ ಬೋರ್ಡ್ ಗೊತ್ತಿತ್ತು. ನೆನ್ಪಿಟ್ಕೊಳಕ್ ಏನ್ ಬೇಕು ನಿಂಗೆ? ನೆನಪಿನ ಶಕ್ತಿ, ಇಂಗ್ಲಿಷಲ್ಲಿ ಮೆಮರಿ. ನೋಡಿ ಎಷ್ಟು ಈಸಿಯಾಗಿ ಕೊಡ್ತೀನಿ. ಅವರೆಲ್ಲ ಇಷ್ಟು ಸೀರಿಯಾಗಿ ಕೊಡ್ತಾರ, ಡಿಫ್ರೆಂಟ್ ಆಗಿ ನೋಡೋಣ ಅಂತ ನೋಡಿದ್ವಿ. ಯೂಸ್ ಮಾಡೋರ ದಿಶಾ ಹೆಂಗೆ ಯೋಚನೆ ಮಾಡೋಣ ಅಂತಂದ್ರೆ ಇಲ್ಲೇ ಇದು ಪಕ್ಕ ಓದಾಡಲ್ಲ ಕಣೆ. ನಾನು ಹೇಳ್ಬಿಡ್ತೀನಿ. 3, 2, 1 ಲೇ ಇದು ಇವತ್ತು ನಮ್ಮ ಅಪ್ಪನ ಬಡೆ ತಗೊಬಂದಿದ್ವಲ್ಲ ಕೇಕು. ಅದೇನೆ, ಅದು ಒಳಗಡೆ ಚಾಕ್ಲೇಟ್ ಹಾಕಿರ್ತಾರೆ. ಚಾಕ್ಲೇಟ್ ಕೇಕ್ ಕಡೆ ಇವಾಗ ಮಾಮೂಲಿ
ನಿಂಗೆ ಇಷ್ಟ ಗೊತ್ತಾ? ಸರಿ. ಒಳಗಡೆ ಚಾಕ್ಲೇಟ್ ಹಾಕಿರ್ತಾರೆ, ಮೇಲ್ಗಡೆ ಕೇಕ್ ಚಾಕ್ಲೇಟ್ ಸಿರಪ್ ಯಾವಾಗಲೂ ಅದೆಲ್ಲ ಕಟ್ಬಿಡಕ್ ಆಗಲ್ಲ ಕಣೆ. ಶೀನು ತುಂಬಾ ಇಷ್ಟ. ಲಾವಾ ಕೇಕ್. ಆಗಲ್ಲ ಕಣೆ. ಇವ್ರಿಗೆ ಲಾವಾ ಕೇಕ್ ಎಲ್ಲ ಬಿಟ್ಟು ಕೇಳ್ಬೇಕಾ? ಲಾವಾ ಕೇಕ್ ಇಸ್ ಕೇಕ್, ನಾಟ್ ಲಾವಾ ಕೇಕ್, ನಾಟ್ ಬೇಕರಿ ಕೇಕ್. ಮಾಡೆ ಪಟ ಅಂತ ಇಲ್ಲೇ ಒಂದ್ ವರ್ಡ್ ಕಣೆ, ಅದು ಒಂಥರ ಇರುತ್ತಲ್ಲ ವರ್ಡು, ಬೈತಿರ್ತೀವಲ್ಲ ಎಲ್ಲಾ ಟೈಮಲ್ಲೂ. ಮೆಂಟ್ಲು ಹುಚ್ಚಿ ಒಂಥರ ದರಿದ್ರ ಕ್ರಿಂಜು ಅಂತ ಬೈತಿಲ್ವಾ? ಇವಳಂತೂ ಯಾವ್ದಾದ ಕ್ಲೀನ್ ಮಾಡ್ತಾಳೆ ನೋಡಿ. ಕೊಟ್ಟ ವರ್ಡ್ಸ್ ಆ ಥರ ಇದೆ, ನಾವು ಜನರಲ್ ಆಗಿ ಯೂಸ್ ಮಾಡೋ ವರ್ಡ್ಸ್ ನ ಕೊಟ್ಟಿದ್ದೀವಿ ನಮ್ಗೆ. ಆಟ್ಪಟ ಗೊತ್ತು ತಾನೆ, ಆಮೇಲೆ ಇದು ಇಲ್ಲ ಅನ್ಬೇಡಿ. 3, 2, 1 ಸ್ಟಾರ್ಟ್. ಚಿಕ್ಕ ಮಕ್ಳೆಲ್ಲ ನೋಡ್ತಾರಲ್ಲೇ ಕಾರ್ಟೂನು, ಅದಕ್ಕೆ ಬೇರೆ ಬೇರೆ ಏನಾರು ಹೇಳು. ಹೋಗೋ ಅದೇ ಹೋಗೋಣ. ಫೈನಲಿ 1 ಪಾಯಿಂಟ್ಸ್ ಬಂತು. ನನ್ನೇ ಆಡ್ಕೊತಾ ಇದ್ರೆ ಈ ವರ್ಡ್ಸ್ ಗೊತ್ತಾಗಲ್ಲ, ಆ ವರ್ಡ್ಸ್ ಗೊತ್ತಾಗಲ್ಲ ಅಂತ ಆಡ್ಕಣ ಮುಚ್ಕೊಂಡಿರ. ನನ್ನ ಆಡ್ಕಣ್ಣ ಬಿಂದು ಆಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ನೆಕ್ಸ್ಟ್ ಇವಾಗ ನಾವಲ್ವಾ? ಬೇಡ, ಇತ್ಕೊಳ್ಳೋಣ ಇರು. ಕಷ್ಟವಾಗಿ ಎತ್ಕೊಳ್ಳೋಣ. ನಿಮಿಷ ಸ್ಟಾರ್ಟ್. ನ್ಯೂಟನ್ ಏನೇ ಕಂಡಿಡ್ದವನೇ? ನ್ಯೂಟನ್ ಲಾಸ್ ಕಂಡಿದ್ದ. ಏನು? ಗ್ರಾವಿಟೇಷನ್. ಇದು ಗ್ರಾವಿಟೇಷನ್ ಅಲ್ಲ. ಒಂದ್ ವರ್ಡ್ ಹೇಳೋದು. ಏನ್ ಕಂಡಿದ್ದ? ಕರೆಕ್ಟ್ ಆಗಿ ಹೇಳಿದೆ ಅವಾಗ. ಗ್ರಾವಿಟೇಷನಲ್ ಲಾಸ್. ಗ್ರಾವಿಟೇಷನ್ ಅಷ್ಟೇ ಅಲ್ಲ, ಗ್ರಾವಿಟೇಷನ್ ಅಲ್ಲ, ಗ್ರಾವಿಟಿ. ತಲೆ ಅಂದ್ರೆ ತಲೆ. ಸ್ಟಾರ್ಟ್. ಲೇ, ಟಿವಿಗೆ ಇನ್ನೊಂದು ವರ್ಡ್ ಏನಂತಾರೆ? ಟೆಲಿವಿಷನ್. ಅದೇ ತರ ಏನಾದ್ರು ನೀನು ರಿಸರ್ಚ್ ಮಾಡ್ಬೇಕಾದ್ರೆ ಏನಾದ್ರು ನೋಡಕ್ ಯೂಸ್ ಮಾಡ್ತಾರಲ್ಲ, ಟೆಲಿಸ್ಕೋಪ್. ಆಗಲ್ಲ ಆಗಲ್ಲ. 2 each. ಅದಕ್ಕೆ ಇದಂದೆ. ಡೇಟ್ಗೆ ಹೋಗ್ಬೋದು. ಏನಂತ ಹೇಳ್ತಾರೆ? ಮೂನ್. ನೀನೇ ಹೇಳ್ಬಿಟ್ಟೆ. ನಿನ್ ವರ್ಡ್ ಹೇಳ್ಬಿಟ್ಟೆ. ಅವ್ಳ ವರ್ಡ್ ಹೇಳಿದ್ದು. ಪಾಯಿಂಟ್ಸ್ ಮಾಡ್ತಿಲ್ಲ. ನೀನ್ ಏನಕ್ಕೆ ವರ್ಡ್ ಹೇಳಿದೆ? ಮೂನ್ ಅಂತ ಹೇಳ್ಬೋದಿತ್ತು. ಮೂನ್ ಅಂತ ಸೂರ್ಯ ಬರ್ತಾನಲ್ವ, ಇನ್ನೊಬ್ಬ ಯಾರು ಬರ್ತಾರೆ ಅಂತ ಹೇಳಿದ್ರೆ ಆಗ್ತಾ ಇತ್ತು. ಮೂನ್ ಅಂತ ಕೊಟ್ಟಿದ್ರೇನ್ರಿ? ಮೂನ್ ವಾಕ್ ಅಂತ ಹೇಳ್ತಾ ಇದ್ವಿ. ಮೂನ್ ಅಂತ ಯಾಕೆ ಹೇಳಿದ್ಲು ಅವಳು? ಸ್ವಿಮ್ಮಿಂಗ್ ಮಾಡೋದಕ್ಕೆ ಅದನ್ನ ಏನಂತಾರೆ? ಸ್ವಿಮ್ಮಿಂಗ್ ಪೂಲು. ಪೂಲ್ ಜೊತೆಗೆ ಇನ್ನೊಂದು ವರ್ಡ್ಸ್ ಏನಾದ್ರು ಸೇರ್ಕೊಂಡು ಡಿಫ್ರೆಂಟ್ ಆಗಿ ಹೇಳು. ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಪೂಲ್ಗೆ ಇನ್ನೊಂದು ಆತರ ವರ್ಡ್ಸ್ ಏನೋ ಬರುತ್ತಂತೆ, ಹೇಳು. ಪೂಲ್ ಸೆಕೆಂಡ್ ವರ್ಡ್, ಫಸ್ಟ್ ವರ್ಡ್ ಏನೋ ಡಿಫ್ರೆಂಟ್ ಆಗಿದೆ. ಬೇರೆ ತರ ಏನಾದ್ರು ಹೇಳು. ಅದಂತೂ ಹೇಳಕ್ ಬರಲ್ಲ ನನಗೆ. ಅದಕ್ಕೇನೋ ಹೇಳೋದಕ್ಕೂ ಆಗಲ್ಲ. ಪೂಲ್ ಕನ್ನಡದಲ್ಲಿ ಗೊತ್ತಿಲ್ವಾ ನಿಂಗದು? ಅದ್ ಗೊತ್ತಿಲ್ಲ ನಿಂಗೆ? ಫಸ್ಟ್ ಇರುವ ನಿಮಿಷ ಯೋಚನೆ ಮಾಡೋದನ್ನು ಪ್ಲೀಸ್. ಏನ್ ಯೋಚನೆ ಮಾಡ್ತಾರೆ ಹೇಳ್ತೀನಿ ಕೇಳಿಸ್ಕೊ. ಇದು ಉದ್ದಾಗ ಏನೇನೋ ಬರುತ್ತೆ, ಅದೇನೋ ಸೋಪ್ ವಾಟರ್ ಅಲ್ಲೆಲ್ಲ ಮಾಡ್ತಾರೆ, ಬಬಲ್. ಅದೇನ್ ಯೋಚನೆ ಮಾಡ್ಬೇಕು. ಉದ್ದಾಗ ಏನೇನೋ ಬರುತ್ತೆ. ಅಯ್ಯೋ, ಅವಳಿಗೆ ಗೊತ್ತಾಗುತ್ತೆ, ಹೇಳು. ಅದೇನೆ. 3, 2, 1 ಸ್ಟಾರ್ಟ್. ನೀರ್ನ ಬಿಸಿ ಮಾಡಕ್ ಯೂಸ್ ಮಾಡ್ತಾರಲ್ಲ, ಕೆಟಲ್. ಇದು ಒಂದ್ ನಿಮಿಷ ತಾನೆ. 3, 2, 1 ಸ್ಟಾರ್ಟ್. ಇದ್ರಲ್ಲಿ ಬರಡು ಭೂಮಿಲಿ ಬೆಳೆಯುತ್ತಲ್ಲ, ಏನ್ ಹೇಳೋದು? ಇಂಗ್ಲಿಷ್ ಅಲ್ಲಿ ಬೇರೆ ಹೇಳು. ಪ್ಲಾಂಟ್ಸ್ ಗಳು ಏನೇನ್ ಬೆಳೆಯುತ್ತೆ ಅಂತ. ವೇಸ್ಟ್ ಪ್ಲಾಂಟ್, ಶುಗರ್ ಕೆ. ಇಲ್ಲೇ ಇದು ಡೆಸರ್ಟ್ಸ್ ಅಲ್ಲಿ ಏನ್ ಬೆಳೆಯುತ್ತೆ? ಡೆಸರ್ಟ್ ಅಲ್ಲಿ ಏನೋ ಬೆಳೆಯಲ್ಲ. ಯಾಕೆ ಬೆಳೆಯಲ್ಲ? ಒಂದ್ ಗಿಡ ಬೆಳೆಯುತ್ತೆ. ಡೆಸರ್ಟ್ ಅಲ್ಲಿ ಬೆಳೆಯೋದು ಮರಗಳು. ಅದ್ರದ್ದು ಇವಾಗ ಒಂದ್ ಟಾಯ್ ಬಂದೈತೆ ಚಿಕ್ಕ ಮಕ್ಳು ಆಟಾಡಕ್ಕೆ. ಮಾತಾಡಿದ್ದೆಲ್ಲ ಮಾತಾಡುತ್ತೆ. ಕ್ಯಾಕ್ಟರ್ಸ್ ಕಣೆ, ಕ್ಯಾಕ್ಟರ್ಸ್. ಕ್ಯಾಕ್ಟಸ್ ಬರಡು ಭೂಮಿಲಿ ಮತ್ತೆ ಇನ್ನೇನ್ ಬೆಳೆಯುತ್ತೆ?
ಅವಳು ನಂಗೆ ಇದನ್ನು ಒಡ್ಡೆ ತರ ಮಾತಾಡ್ತಾರಲ್ಲ ಹೆಂಗ್ ಆಡ್ತಾಳೆ ನಂಗೆ ಭಯನೇ ಆಗ್ಬಿಡ್ಬೇಕು. ಇವಾಗ ನೆಕ್ಸ್ಟ್ ತೋರ್ಸೆ. 3, 2, 1 ಸ್ಟಾರ್ಟ್. ಲೇ ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಇವಾಗ ಹಾಲ್ ಪಿಕ್ಕು, ಅದೆಲ್ಲ ಕರೆಕ್ಟ್. ಇವಾಗ ಕಸ ಕ್ಲೀನ್ ಮಾಡ್ಬೇಕಂದ್ರೆ ವೈಪರು, ಹಿಂಗ್ ಕೊಟ್ಬಿಡ್ಬೇಕಲ್ವಾ? ಅಲ್ಲೇ ನಾವು ಕ್ಯಾಕ್ಟಸ್ ಈಸಿ ಇರ್ಲಿಲ್ವಾ ಅದು? ಇಲ್ಲ ಈಸಿ ಇತ್ತು. ಇದೆ ನೀರ್ ಹೋಗುತ್ತೆ ಅದರಿಂದ, ಅದು ಕಲೆಕ್ಟ್ ಮಾಡ್ಕೊಂಡು ಬೇರೆ ಎಲ್ಲಾ ಕಡೆನೂ ಬಿಡ್ತೀವಿ ಗಾರ್ಡನ್ ಎಲ್ಲ. ಪೈಪು. ಅದನ್ನೇ ಅವ್ರು ಓದ್ಲಿಲ್ಲ. 3, 2, 1 ಸ್ಟಾರ್ಟ್. ಲೇ ತಿನ್ನೋದಕ್ಕೆ ನನ್ಗೆ ಇಷ್ಟಪಡಲ್ಲ ಅದನ್ನ. ಸರ್ಕಲ್ ಆಗಿರುತ್ತೆ ಕ್ಯಾಂಟೀನ್ ಅಲ್ಲಿ ಯಾವಾಗಾರು ತಿನ್ನೋಣ ಅಂತಂದ್ರೆ ನನ್ಗೆ ಬೇಡ ಬೇಡ. ಡೋನಟ್ ನೀನ್ ಅದೇ ವರ್ಡ್ನ ಕನ್ನಡದಲ್ಲಿ Start ಆಯ್ತು. ನೀನ್ ಅದೇ ವರ್ಡ್ನ ಕನ್ನಡದಲ್ಲಿ ಬರ್ದಿದ್ದೆ, ನಾವು ಬರೆಯೋಣ ಅಂದೆ, ಅದ್ ಬೇಡ ಅಂತ ಅಂದೆ. ಇಲ್ಲಿ ಬರ್ತೈತಲ್ಲ ಏನಿದು? ಏನು ಇದೇನು ತೋರ್ಸ್ಬಿಡು. ಕಾಣಿಸ್ತೈತಲ್ಲ? ತೋರ್ಸ್ಬರ್ತದೆ ನಂಗೆ, ನಿಂಗ್ ಅದ್ ಬಗ್ಗೆ ಡಿಫ್ರೆಂಟ್ ಆಗಿ ಹೇಳ್ಬೇಕು. ಇವಾಗ ನಾವ್ ಹೋಗ್ತಾ ಇದ್ರೆ ನಮ್ ಜೊತೆನೆ ಬರ್ತಾ ಇರುತ್ತೆ. ಶಾಡೋ ಎರಡು ಅಲ್ಲಿ ಬರ್ತೈತಲ್ಲ ಅವ್ಳಿಗೆ. ನಿಜವಾಗ್ಲೂ ಕನ್ನಡ ಬರುತ್ತೆ. ಕನ್ನಡದಲ್ಲಿ ಆಯ್ತಾ? 3, 2, 1 ಸ್ಟಾರ್ಟ್. ಏನ್ ಹೇಳು? ಲೇ ಅದೊಂದು ಅನಿಮಲ್ ಕಣೆ, ನೀರಲ್ಲಿ ಇರುತ್ತೆ ಅದನ್ನ. ಫಿಶ್, ದಪ್ಪಗೆ ಆಗಿರುತ್ತೆ. ಹಂದಿ, ನೀರಲ್ಲಿ ಇರುತ್ತೆ ಅಂತಂದ್ರೆ ರೈನೋಸರಸ್, ಇನ್ನೊಂದು ಅದೇ ತರ ದಪ್ಪ ಬಫೆಲೋ. ರೈನೋಸರಸ್ ಇರಲ್ಲ? ರೈನೋಸರಸ್ ಇರಲ್ಲ ಕಣೆ, ಅದೇ ತರ ಇನ್ನೊಂದು ಇರುತ್ತಲ್ಲ ಅದು. ಬೇರೆ ಅದಕ್ಕೆ ಇಲ್ಲಿ ಒಂಥರ ಮೂಗು ಉದ್ದಗಿ ಇರುತ್ತೆ. ಅಲ್ಲಿ ಬಂದು ಅನಿಮಲ್ ಕಣೆ, ಹಿಪ್ಪೋಪೊಟಮಸ್. ಹಿಪ್ಪೋಪೊಟಮಸ್ ನಂಗೆ ನಿಜ ಗೊತ್ತಿಲ್ಲ. ಹಿಪ್ಪೋಪೊಟಮಸ್ ಗೊತ್ತಿದ್ದಾರೆ. ಇರುವ ನಿಮಿಷ ನಾವು ಪೈಥಾನ್ ಕೋಡಿಂಗ್ ಮಾಡಕ್ ಯೂಸ್ ಮಾಡ್ತೀವಿ. ಒಬ್ಬ ಏನೇನೋ ಬರುತ್ತೆ ನೀನಂತವೇ. ಕೋಡಿಂಗ್ ಬರ್ತೇವೆ ಸರಿ. ಪೈಥಾನ್ ಕೋಡಿಂಗ್ ಮಾಡಕ್ ಯೂಸ್ ಮಾಡ್ತೀವಿ, ಒಂದು ಆಪ್ ಇದು. ಮತ್ತೆ ಸೋಲಾರ್ ಸಿಸ್ಟಮ್ ಅಲ್ಲೂ ಐತೆ ಅದು. ಜುಪಿಟರ್, ಬೇರೆ ಬೇರೆ ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಅವೆಲ್ಲ ಅಲ್ಲ. ಜುಪಿಟರ್ ನೋಟ್ಬುಕ್ ಅಲ್ಲ, ಮತ್ತೆ ಅದನ್ನ ಸೋಲಾರ್ ಸಿಸ್ಟಮ್ ಅಲ್ಲೂ ಬರುತ್ತೆ. ಸಣ್ಣ ಮೂನು, ಟೈಮ್ ಎಕ್ಲಿಪ್ಸ್ ನಾವ್ ಯಾವಾಗ ಯೂಸ್ ಮಾಡಿದ್ವಿ? ಅವ್ಳು ಡೌನ್ಲೋಡ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾಳೆ, ನಿಂಗೆ ಗೊತ್ತಿಲ್ಲ ಅದು. ಯೂಸ್ ಮಾಡಲ್ವಾ ಹೇಳ? ಎಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಇವಾಗ ಕೌಂಟ್ ಮಾಡ್ಬಿಟ್ಟು ಹೇಳ್ಬೋಣ ಇರು ಲಾಸ್ಟ್ ಅಲ್ಲಿ. ಇದ್ರಲ್ಲಿ ಇವಾಗೆಲ್ಲ ಡಿಸ್ಕಷನ್ ಆಗ್ತದೆ ಯಾರು ಎಷ್ಟು ಕಂಡು ಹಿಡಿದಿವಿ ಅಂತ. ಇವಾಗ ಅವರು 5 ಕಂಡು ಹಿಡಿದಿದ್ದಾರೆ. ಟೈ ಬ್ರೇಕರ್ ಕ್ವಶನ್ ಇರುತ್ತೆ. ಓಕೆನಾ? ಟೈ ಆಗಿದೆ. ಎಕ್ಲಿಪ್ಸ್ ಹೇಳಿದಿದ್ರೆ ಇದಾಗಿರೋದು. ಪರವಾಗಿಲ್ಲ ಬಿಡು, ಟೈ ಬ್ರೇಕರ್ ಕ್ವಶನ್ ಹಾಕೋಣ. ಅಯ್ಯೋ ದೇವ್ರೇ. 3, 2, 1 ಸ್ಟಾರ್ಟ್. ಹೇಳಿ ನೀನು. ಲೇ ಬಾಡಿ ಪಾರ್ಟ್ಸ್ ಇಲ್ಲಿಂದ ಕೆಳಗಡೆ ಇದೆ ಏನದು? ಲೆಗ್ಸ್, ಇದು ತೋರ್ಸಂಗಿಲ್ಲ. ಟೈ, ಟೈಸ್, ಟೋಸ್, ಫುಟ್. ಆಯ್ತಾ? ಫುಟ್ ವಾಕ್, ನಡ್ಕೊಂಡು ಹೋಗೋದನ್ನ ಏನಂತಾರೆ? ಇಲ್ಲಾಂತಂದ್ರೆ ಇಳಿಯೋದಕ್ಕೆ ಅದನ್ನ ಏನಂತಾರೆ? ಸ್ಟೆಪ್ಸ್, ಫುಲ್ ಎರಡು ಫುಟ್ ಸ್ಟೆಪ್, ಫುಟ್ ಸ್ಟೆಪ್. ಫೈನಲ್ ಕಂಡ್ವಿ. ಇವಾಗ ಇದು ಟೈ ಆದ್ರೆ ಆಡಿದ್ರೆ ಸುಮ್ಮನೆ ನಿಲ್ಸೋ ತನಕ ಆಡ್ತಾರೆ ಅದೇ ಅದರಿಂದ ಬೇಯಿಸ್ತಾರೆ, ಬೇಗ ಬೇಗ ಇದಾಗುತ್ತೆ. ಆಯಿಲ್ ಯೂಸ್ ಮಾಡಲ್ಲ ಅದಕ್ಕೆ. ಕುಕಿಂಗ್ ಐಟಮ್ಸ್, ಕುಕಿಂಗ್ ಇದು ಏನ್ ಬೇಯಿಸ್ತಾರೆ? ಅದರಿಂದ ಕುಕ್ ಮಾಡ್ತಾರೆ ದೀಕ್ಷಿತಾ, ಗೊತ್ತಾಗ್ತಲ್ವಾ? ಅದು ಫೀಚರ್ಸ್ ಹೇಳು, ಹೆಂಗ್ ಓಪನ್ ಅದು ಡ್ರೈ, ಅದಕ್ಕೆ ಆಯಿಲೇ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಬೇಕಾಗುತ್ತೆ ಅದಕ್ಕೆ. ಬೇರೆ ಏನಾದ್ರು ಹೇಳು, ಹೇಳ್ಬಿಡಲ್ಲ. ಏನ್ ಹೇಳಿ ಅದಕ್ಕೆ? ಇನ್ನೇನ್ ಹೇಳಿ? ಡ್ರೈಯರ್ ಕುಕ್ ಆಗುತ್ತೆ, ಎಷ್ಟು ದೊಡ್ಡದಿರುತ್ತೆ. ಏರ್ ಫ್ರೈಯರ್ ಗೊತ್ತಿಲ್ವಾ? ಇನ್ನೇನಂತಾರೆ ಏರ್ ಫ್ರೈಯರ್ಗೆ? ಗಾಳಿ ಫ್ರೈಯರ್, ಗಾಳಿ ಗಾಳಿ. ಸೊ ಟೈ ಬ್ರೇಕರ್ ಅಲ್ಲಿ ಗೆದ್ದಿದ್ದು ನಾವೇ. ಕೊಡ್ಬೇಕಿತ್ತ ಗೊತ್ತಾಗಿರೋದು ನಿಂಗೆ. ನಾವು ಆಕ್ಚುಲಿ ಎಷ್ಟು ಸಿಂಪಲ್ ಆಗಿ ಇಟ್ಕೊಂಡು ಗೊತ್ತಾ? ಚಾಕ್ಲೇಟ್ ಇಟ್ಕೊಂಡಿದ್ವಿ ಕಡೆ ನಾವು. ಚಾಕ್ಲೇಟ್, ಸೆಲ್ಫಿ ಆತರ ಸಿಂಪಲ್ ಆಗಿ ಇಟ್ಕೊಂಡಿದ್ರೆ ನೀವು ಆತರ ಮತ್ತೆ ಎಕ್ಸ್ಟ್ರಾ ಹುಡ್ಕಿದ್ರು ಗೊತ್ತಾ? ಕ್ಯಾಕ್ಟಸ್, ಎಕ್ಲಿಪ್ಸ್ ಎಲ್ಲ ನಾವು ಇಟ್ಕೊಂಡೇ ಇರ್ಲಿಲ್ಲ. ನೀವು ಹುಡುಕ್ತಿದ್ಮೇಲೆ ಆಮೇಲೆ ನಾವು ಹುಡುಕಿದ್ದು ನಾವು. ಸೊ ಈ ಗೇಮ್ ಅಲ್ಲಿ ಗೆದ್ದಿದ್ದು ನಾನು, ದಿಶಾ. ಸೊ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And don't forget to subscribe our YouTube channel. Bye. ಅಷ್ಟೇನ್ ಜೊತೆಗೆ